ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಎಕ್ಸ್ಪ್ಲನೇಟರಿ ವಿವರಣಾತ್ಮಕ ಸರಣಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಮೂಲತಃ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಈ ವಿವಿಧ ದ್ವೀಪಗಳು ಮತ್ತು ಅವುಗಳ ಲೊಕೇಶನ್ಗೆ ಸಂಬಂಧಿಸಿದಂಥ ಒಂದು ವಿಡಿಯೋ. ಈ ಒಂದು ಸರಣಿಯಲ್ಲಿ ಸ್ನೇಹಿತರೆ, ಹಿಂದೂ ಮಹಾಸಾಗರ ಆಗಿರ್ಬೋದು, ಸೌತ್ ಚೈನಾ ಸಿ ಆಗಿರ್ಬೋದು, ಪೆಸಿಫಿಕ್ ಮಹಾಸಾಗರ ಮತ್ತು ಈ ಅಟ್ಲಾಂಟಿಕ್ ಮಹಾಸಾಗರದಲ್ಲಿಯ ವಿವಿಧ ದ್ವೀಪಗಳನ್ನು ನೋಡೋಣ. ಮೂಲತಃ ಈ ಹಿಂದೂ ಮಹಾಸಾಗರದಲ್ಲಿ ಯಾವ ದ್ವೀಪಗಳು ಈಗ ಪ್ರಸ್ತುತ ಸುದ್ದಿಯಲ್ಲಿದ್ದು ಅಂದ್ರೆ, ಮೂಲತಃ ಸೊಕ್ರೋಟಾ ದ್ವೀಪ ಆಗಿರ್ಬೋದು, ಕೋಕೋಸ್ ದ್ವೀಪ ಆಗಿರ್ಬೋದು, ಸೆಸೆಲ್ಸ್ ಆಗಿರ್ಬೋದು, ಕೊಮೊರೂಸ್ ಆಗಿರ್ಬೋದು, ಮಾರಿಷಸ್, ರಿಯೂನಿಯನ್ ದ್ವೀಪ, ಇದೇ ರೀತಿಯಾಗಿ ಡಿಯೋಗಾ ಗಾರ್ಸಿಯಾ ದ್ವೀಪ, ಚಾಗೋಸ್ ದ್ವೀಪ ಸಮೂಹ ಇತ್ಯಾದಿ ದ್ವೀಪಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದು. ಯಾಕೆ ಸುದ್ದಿಯಲ್ಲಿದ್ದು ಅನ್ನೋದು ಒಂದೊಂದಾಗಿ ನೋಡೋಣ. ಮತ್ತು ಈ ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತಾವಂದ್ರೆ, ನೇರವಾಗಿ ದ್ವೀಪಗಳನ್ನು ಕೊಡ್ತಾನೆ. ಈ ದ್ವೀಪಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಅರೇಂಜ್ ಮಾಡಿರಿ ಅಂಥೇಳಿ ಕೇಳ್ತಾನೆ. ಸೊ ಈಗ ಮೊದಲ ಸೊಕ್ರೋಟಾ ದ್ವೀಪವನ್ನು ನೋಡೋಣ. ಸೊಕೋಟ್ರಾ ದ್ವೀಪ ಸ್ನೇಹಿತರೆ, ಮೂಲತಃ ಇದು ಯಮನ್ ದೇಶಕ್ಕೆ ಸೇರಿದ ಒಂದು ದ್ವೀಪ. ಇಲ್ಲದ ನೋಡ್ರಿ, ಯಮನ್ ದೇಶಕ್ಕೆ ಸೇರಿದ ಒಂದು ದ್ವೀಪ. ಯಮನ್ನ ಪಕ್ಕದಲ್ಲಿ ಯಾವ ದೇಶ ಅದಂದ್ರೆ ಅದು ಓಮನ್ ಅದ. ಇಲ್ಲಿ ನೋಡ್ಬೋದು ತಾವು. ಇದು ಮೂಲತಃ ಅರೇಬಿಯನ್ ಪೆನಿನ್ಸುಲಾ, ಅರೇಬಿಯನ್ ಪ್ರಸ್ಥಭೂಮಿ. ಇದು ಪರ್ಷಿಯನ್ ಗಲ್ಫ್, ಪರ್ಷಿಯನ್ ಕೊಲ್ಲಿ. ಇದು ನಮ್ಮ ಹೆಮ್ಮೆಯ ಭಾರತ. ಇಲ್ಲೇನದ, ಇದು ಓಮನ, ಇದು ಯಮನ್. ಸ್ನೇಹಿತರೆ, ಯಮನ್ ಯಾವುದಕ್ಕೆ ಫೇಮಸ್ ಅದಂದ್ರೆ, ಯಮನ್ದಲ್ಲಿ ಈ ಹೌತಿ ಬಂಡುಕೋರ ಗುಂಪು ಕಂಡು ಬರ್ತದೆ. ಇಸ್ರೇಲ್ ಮ್ಯಾಗ ನಿರಂತರ ರಾಕೆಟ್ ದಾಳಿ ಮಾಡ್ತದಲ್ಲ, ಅದು ಹೌತಿ ಬಂಡುಕೋರ ಗುಂಪು. ಯಮನದ ರಾಜಧಾನಿ ಸೊನಾ. ಓಮನದ ಯಾವುದು ಮಸ್ಕಟ್. ಓಮನ್ ಯಾಕೆ ನ್ಯೂಸ್ದಾಗ ಅದಂದ್ರೆ, ಇತ್ತೀಚೆಗೆ ಈ ಇರಾನ ಅಮೇರಿಕಾ ಯುದ್ಧದಲ್ಲಿ ಓಮನ್ ಮಧ್ಯಸ್ಥಿಕೆ ವಹಿಸಿ ಯುದ್ಧ ಮಾಡಬೇಡ್ರಿ, ಜಾಗತಿಕ ಆರ್ಥಿಕತೆ ಹಳ್ಳ ಹಿಡ್ಲಾಗ್ತದೆ ಅಂಥೇಳಿ ಮಧ್ಯಸ್ಥಿಕೆ ವಹಿಸುವ ಕಾರ್ಯವನ್ನು ಓಮನ್ ಮಾಡ್ತದೆ. ಹಾಗಾದರೆ ಓಮನ್ನ ರಾಜಧಾನಿ ಯಾವುದು? ಮಸ್ಕತ್. ಇಲ್ಲೇನು ಕೇಳ್ಯಾನ, ಸೊಕೋತ್ರಾ ದ್ವೀಪ ಯಾವ ರಾಷ್ಟ್ರಕ್ಕೆ ಸೇರಿದೆ ಅಂದ್ರೆ ಅದು ಯಮನ. ನೆಕ್ಸ್ಟ್ ಸೆಸೆಲ್ಸ್ ದ್ವೀಪ. ನಾವು ಏನು ಮಾಡ್ಲತ್ತೇವೆ ಈಗ, ಉತ್ತರದಿಂದ ನಾರ್ತ್ ಟು ಸೌತ್ ಬರ್ಲತ್ತೇವೆ. ಅದೇ ರೀತಿಯಾಗಿ ನೋಡೋಣ, ಅದೇ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತವೆ ಇಲ್ಲಿ. ಮೊದಲ ಸೊಕೋತ್ರಾ, ನೆಕ್ಸ್ಟ್ ಸೆಸೆಲ್ಸ್, ಅದು ಆಗೋಣ ಕೊಮೊರೂಸ್, ನೆಕ್ಸ್ಟ್ ಮಾರಿಷಸ್ ಆಗೋಣ ರಿಯೂನಿಯನ್ ಐಲ್ಯಾಂಡ್. ನೀವು ನೆನಪಿಡಿಬೋದು ಇಲ್ಲಿ SSCMR ಅಂಥೇಳಿ. SSCMR ಸೊಕೋತ್ರಾ, ಸೆಸೆಲ್ಸ್, ಕೊಮೊರೂಸ್, ಮಾರಿಷಸ್, ರಿಯೂನಿಯನ್ ಐಲ್ಯಾಂಡ್ ಅಥವಾ ರಿಯೂನಿಯನ್ ದ್ವೀಪ. ಮೂಲತಃ ಈ ರಿಯೂನಿಯನ್ ದ್ವೀಪ ಫ್ರಾನ್ಸ್ ದೇಶಕ್ಕೆ ಸೇರಿದ ದ್ವೀಪವಾಗಿದೆ. ಮಾರಿಷಸ್ ಸ್ವತಂತ್ರ ದೇಶವಾಗಿದೆ. ಭಾರತದ ಅತ್ಯಧಿಕ ಈ ಭಾರತೀಯ ಮೂಲದ ಜನರು ಕಂಡು ಬರ್ತಾರಂತೇವಲ್ಲ, ಅದು ಮಾರಿಷಸ್ನಲ್ಲಿ. ಭಾರತೀಯ ಮೂಲದ ಅತಿ ಹೆಚ್ಚು ಜನರು ಕಂಡು ಬರ್ತಾರಲ್ಲಿ. ಕೊಮೊರೂಸ್, ಸೆಸೆಲ್ಸ್, ಸೊಕ್ರೋಟಾ. ಉತ್ತರದಿಂದ ದಕ್ಷಿಣ ನೋಡೋದಾದ್ರೆ SSCMR ನೆನಪಿಡಿಬೇಕು. SSCMR. ನೀವು ಒಂದು ನೋಟ್ಬುಕ್ ತೊಗೊರಿ, ನೋಟ್ಬುಕ್ನಾಗ ಬರೀರಿ. 2 ರಿಂದ 3 ಸಲ ಬರೀರಿ, 5 ಸಲ ಬರೀರಿ, 6 ಸಲ ಬರೀರಿ. ಈ ರೀತಿಯಾಗಿ ನಿರಂತರ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಅಲ್ಲಿ ನೆನಪು ಉಳಿತದೆ. SSCMR. ಸೊಕ್ರೋಟಾ, ಸೆಸೆಲ್ಸ್, ಕೊಮೊರೂಸ್, ಮಾರಿಷಸ್, ರಿಯೂನಿಯನ್ ಐಲ್ಯಾಂಡ್. SSCMR. ಸೊಕ್ರೋಟಾ, ಸೆಸೆಲ್ಸ್, ಕೊಮೊರೂಸ್, ಮಾರಿಷಸ್, ರಿಯೂನಿಯನ್ ಐಲ್ಯಾಂಡ್. ಈ ರೀತಿಯಾಗಿ ಉತ್ತರದಿಂದ ದಕ್ಷಿಣ ನೆನಪಾಯಿತು. ನೆಕ್ಸ್ಟ್ ಕೋಕೋಸ್ ದ್ವೀಪ ಯಾವ ರಾಷ್ಟ್ರಕ್ಕೆ ಸೇರಿದ ದ್ವೀಪ? ಮೂಲತಃ ಇದು ಆಸ್ಟ್ರೇಲಿಯಾ. ಕೋಕೋಸ್ ದ್ವೀಪ ಯಾರ್ದಂದ್ರೆ ಅದು ಆಸ್ಟ್ರೇಲಿಯಾದ. ನೆಕ್ಸ್ಟ್ ಬನ್ಯಾಕ್ ದ್ವೀಪ ಅದು ಕೊಟ್ಟಾನ. ಬನ್ಯಾಕ್ ದ್ವೀಪ ಯಾವ ರಾಷ್ಟ್ರಕ್ಕೆ ಸೇರಿದ ಅಂದ್ರೆ ಅದು ಇಂಡೋನೇಷ್ಯಾ. ನೋಡ್ರಿ ಇಲ್ಲಿ, ಕೋಕೋಸ್ ದ್ವೀಪ ಎದಕ್ಕೆ? ಆಸ್ಟ್ರೇಲಿಯಾ. ಬನ್ಯಾಕ್ ದ್ವೀಪ ಇಂಡೋನೇಷ್ಯಾ. ಸೊ ಇದನ್ನು ಇನ್ನೊಮ್ಮೆ ನೋಡಬೇಕಾದ್ರೆ SSCMR. SSCMR.
ಈ ರೀತಿಯಾಗಿ ಉತ್ತರದಿಂದ ದಕ್ಷಿಣ ನೋಡಿದೆವು. ಕೋಕೋಸ್ ದ್ವೀಪ ಆಸ್ಟ್ರೇಲಿಯಾ, ಬನ್ಯಾಕ್ ದ್ವೀಪ ಇಂಡೋನೇಷ್ಯಾ. ಓಕೆ, ಇದು ಹಿಂದೂ ಮಹಾಸಾಗರದಲ್ಲೇ ದ್ವೀಪ. ಇನ್ನೊಂದು ಬರ್ತದೆ ಇಲ್ಲಿ, ಚಾಗೋಸ್ ದ್ವೀಪ ಸಮೂಹ ಅಂತೇಳಿ. ಚಾಗೋಸ್ ದ್ವೀಪ ಸಮೂಹ ಅದು ಯಾರ್ದಿತ್ತು, ಈಗ ಯಾಕೆ ನ್ಯೂಸ್ದಾಗ ಅದು ಅನ್ನೋದು ನೋಡೋಣ. ಸ್ನೇಹಿತರೆ, ಈ ಸಮಭಾಜಕ ವೃತ್ತ ದಕ್ಷಿಣ ಹಿಂದೂ ಮಹಾಸಾಗರದ ದಕ್ಷಿಣ ಭಾಗದಲ್ಲಿ, ಅಂದ್ರೆ ಈ ಇಕ್ವೇಟರ್ನ ಕೆಳಗೆ, ಸಮಭಾಜಕ ವೃತ್ತದ ಕೆಳಗೆ ಚಾಗೋಸ್ ಅನ್ನೋ ದ್ವೀಪ ಸಮೂಹ ಕಂಡು ಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಚಾಗೋಸ್ ದ್ವೀಪ ಸಮೂಹ. ಮೂಲತಃ ಇದು ಮಾರಿಷಸ್ಗೆ ಸೇರಿದ ಒಂದು ದ್ವೀಪ ಸಮೂಹ. ಈ ಮಾರಿಷಸ್ನಿಂದ ಬ್ರಿಟನ್ ವಶಪಡಿಸಿಕೊಂಡು ಏನು ಮಾಡ್ತದೆ, ಈ ಚಾಗೋಸ್ ದ್ವೀಪ ಸಮೂಹದಲ್ಲಿಯ ಡಿಯಾಗೋ ಗಾರ್ಸಿಯಾ ಅನ್ನೋ ಒಂದು ಅತಿ ದೊಡ್ಡ ದ್ವೀಪ. ಚಾಗೋಸ್ ದ್ವೀಪ ಸಮೂಹದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂದ್ರೆ ಡಿಯಾಗೋ ಗಾರ್ಸಿಯಾ. ಈ ಒಂದು ದ್ವೀಪದಲ್ಲಿ ಬ್ರಿಟನ್ ಏನು ಮಾಡ್ತದೆ, ಅಮೇರಿಕಾಕ್ಕೆ ವಾಯುನೆಲೆಯನ್ನು ನಿರ್ಮಾಣ ಮಾಡಲು ಅನುಮತಿಯನ್ನು ಕೊಡ್ತದೆ. ಹಾಗಾಗಿ ಈ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೇರಿಕಾದ ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡ ವಾಯುನೆಲೆ ಎಲ್ಲಿದೆ ಡಿಯಾಗೋ ಗಾರ್ಸಿಯಾ. ಆದರೆ ಇತ್ತೀಚೆಗೆ ಏನು ಮಾಡಿದ ಬ್ರಿಟನ್, ಈ ಚಾಗೋಸ್ ದ್ವೀಪ ಸಮೂಹವನ್ನು ಮರಳಿ ಈ ಮಾರಿಷಸ್ಗೆ ನೀಡದ. ಟ್ರಂಪ್ ಎಷ್ಟೇ ಬೇಡ್ಕೊಂಡ್ರು, ಕೊಡಬೇಡ, ಚಾಗೋಸ್ ದ್ವೀಪ ಸಮೂಹವನ್ನು ಕೊಡಬೇಡ, ಸ್ಟ್ರಾಟಜಿಕಲಿ ಭಾಳ ಇಂಪಾರ್ಟೆಂಟ್ ಅದ ಅಂಥೇಳಿ. ಆದರೆ ಬ್ರಿಟನ್ ಏನು ಮಾಡ್ತು, ಮಾರಿಷಸ್ಗೆ ಕೊಟ್ಟದ. ಇದಷ್ಟು ಇಲ್ಲಿಯ ಒಂದು ವಿಷಯ. ಇದು ಎಲ್ಲದ, ದಕ್ಷಿಣ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ, ಇಕ್ವೇಟರ್ಗಿಂತ ಕೆಳಗದ. ಈ ಮಾಲ್ಡೀವ್ಸ್ಗಿಂತ ಕೆಳಗದ. ಮಾಲ್ಡೀವ್ಸ್ ಏನು ಮಾಡ್ತಿತ್ತು, ಈ ಡಿಯಾಗೋ ಗಾರ್ಸಿಯಾ ಅಥವಾ ಚಾಗೋಸ್ ದ್ವೀಪ ಸಮೂಹ ನಮಗೆ ಸೇರಿದಂಥೇಳಿ ಹೇಳ್ತಿತ್ತು. ಆದರೆ ಬ್ರಿಟನ್ ಏನು ಮಾಡ್ತು, ಅದನ್ನು ಮಾರಿಷಸ್ಗೆ ಮರಳಿ ನೀಡಿದೆ. ಇದು ಚಾಗೋಸ್ ದ್ವೀಪ ಸಮೂಹ. ಸ್ನೇಹಿತರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ದ್ವೀಪ ಯಾವುದು ಅಂದ್ರೆ, ಇತ್ತೀಚೆಗೆ ಈ ಇರಾನ ಮತ್ತು ಅಮೇರಿಕಾದ ನಿರಂತರ ಸಂಘರ್ಷದ ಕಾರಣದಿಂದಾಗಿ ಅಮೇರಿಕ ಏನು ಮಾಡ್ತು, ಇರಾನದ ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಿತ್ತು. ಅಮೇರಿಕ ಮತ್ತು ಇಸ್ರೇಲ್ ಕೂಡಿ. ಹಾಗಾದರೆ ಖರ್ಗ್ ದ್ವೀಪ ಎಲ್ಲಿದೆ? ಮೂಲತಃ ಪರ್ಷಿಯನ್ ಕೊಲ್ಲಿಯಲ್ಲಿ ಈ ಒಂದು ಖರ್ಗ್ ದ್ವೀಪ ಕಂಡು ಬರ್ತದೆ. ಇಲ್ಲಿ ಅದನ್ನು ಯಾವ ರಾಷ್ಟ್ರಕ್ಕೆ ಸೇರಿದ ದ್ವೀಪ? ಇರಾನ್ಗೆ ಸೇರಿದ. ಇರಾನ್ನ ಬಹುಪಾಲು ತೈಲ ಉತ್ಪಾದನೆ ಮತ್ತು ತೈಲ ರಫ್ತು ಈ ಒಂದು ಖರ್ಗ್ ದ್ವೀಪದ ಮೂಲಕ ಆಗ್ತದೆ. ಈ ಒಂದು ದ್ವೀಪದ ಮೇಲೆ ಅಟ್ಯಾಕ್ ಮಾಡಿದ್ದೇ ಆದರೆ ಇರಾನ್ಗೆ ಬರುವ ಆದಾಯ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶದಿಂದ ಅಮೇರಿಕ ಮತ್ತು ಇಸ್ರೇಲ್ಗಳು ಈ ಖರ್ಗ್ ದ್ವೀಪ ಮ್ಯಾಗ ಅಟ್ಯಾಕ್ ಮಾಡ್ತಿದ್ದು. ಇಷ್ಟೇ. ಯಾವ ಒಂದು ಕೊಲ್ಲಿಯಲ್ಲಿ ಅದ? ಪರ್ಷಿಯನ್ ಕೊಲ್ಲಿಯಲ್ಲಿ. ಯಾವ ರಾಷ್ಟ್ರಕ್ಕೆ ಸೇರಿದ? ಇರಾನ್ಗೆ ಸೇರಿದ. ಓಕೆ, ಇದಷ್ಟು ಈ ಖರ್ಗ್ ದ್ವೀಪದ ಕುರಿತು ಮಾಹಿತಿ. ನೆಕ್ಸ್ಟ್ ಸ್ನೇಹಿತರೆ, ನಮಗೆಲ್ಲ ಗೊತ್ತದ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಏನು ಮಾಡ್ತದೆ, ಈ ಎಷ್ಟು ದ್ವೀಪಗಳದಾವಲ್ಲ ಆ ಎಲ್ಲ ದ್ವೀಪಗಳ ಮೇಲೆ ತನ್ನ ಸಾರ್ವಭೌಮತ್ವ, ತನ್ನ ಪ್ರಭುತ್ವವನ್ನು ಸ್ಥಾಪಿಸುವ ದೃಷ್ಟಿಯಿಂದ ಎಲ್ಲ ಸುತ್ತಲಿನ ರಾಷ್ಟ್ರಗಳೊಂದಿಗೆ ತಂಟೆ ಕೇಳದ. ಯಾವ ದ್ವೀಪ? ಅದು ಪಾರ್ಸಲ್ ಆಗಿರ್ಬೋದು, ಅಥವಾ ಪ್ಯಾರಾಸೆಲ್ಸ್ ದ್ವೀಪ ಆಗಿರ್ಬೋದು, ಸ್ಕಾರ್ಬರೋ ದ್ವೀಪ ಆಗಿರ್ಬೋದು, ಸ್ಪಾಟ್ಲೆ. ಈ 3 ದ್ವೀಪಗಳು ಸೇರಿದಂತೆ ಇನ್ನೂ ಹಲವು ಸಣ್ಣ ಸಣ್ಣ ದ್ವೀಪಗಳದಾವು. ಈ ದ್ವೀಪಗಳ ದೃಷ್ಟಿಯಿಂದ ಫಿಲಿಪೈನ್ಸ್ನೊಂದಿಗೆ ಆಗಿರ್ಬೋದು, ವಿಯೆಟ್ನಾಂದೊಂದಿಗೆ ಆಗಿರ್ಬೋದು, ಮಲೇಷಿಯಾ ಮತ್ತು ಬ್ರೂನೈ ಆಗಿರ್ಬೋದು, ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳೊಂದಿಗೆ ಸಂಘರ್ಷಕ್ಕಿಳಿದ. ಆದ್ದರಿಂದ ಏನು ಕೇಳ್ತಾನೆ ಇಲ್ಲಿ, ದಕ್ಷಿಣ ಚೀನಾ ಸಮುದ್ರದಲ್ಲಿಯೇ ಈ ದ್ವೀಪಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅರೇಂಜ್ ಮಾಡಿರಿ ಅಂತ ಕೇಳ್ತಾನೆ. ಸೊ ಇಲ್ಲಿ ಮೊದಲ ಪ್ಯಾರಾಸೆಲ್ ಐಲ್ಯಾಂಡ್ ಉತ್ತರಕ್ಕದ. ದಕ್ಷಿಣಕ್ಕೆ ಯಾವುದದ? ಸ್ಪಾಟ್ಲೆ ಐಲ್ಯಾಂಡ್. ಇಲ್ಲಿ ಏನದ, ಪ್ಯಾರಾಸೆಲ್ದಿಂದ ಸ್ವಲ್ಪ ದಕ್ಷಿಣಕ್ಕೆ ಯಾವುದದ? ಸ್ಕ್ಯಾರ್ಬರೋ ಅದ. ಯಾವ ರೀತಿ ನೆನಪಿಡಿಬೋದು ಅಂದ್ರೆ, ಸ್ಪಾಟ್ಲೆ ಎಸ್ ಫಾರ್ ಸೌತ್, ಎಸ್ ಅಂದ್ರೆ ಸೌತ, ದಕ್ಷಿಣಕ್ಕದ. ಸೊ ಇಷ್ಟೇ ನೆನಪಿಡಿಬೇಕು. ಒಂದು ನೆನಪಿಡ್ರೆ ಎಲ್ಲನೂ ಬರ್ತಾವೆ ಇಲ್ಲಿ. ಸ್ಪಾಟ್ಲೆ ದ್ವೀಪ ಈ ಒಂದು 3 ದ್ವೀಪಗಳಲ್ಲಿ ದಕ್ಷಿಣಕ್ಕದ.
ಮೂರು ದ್ವೀಪಗಳಲ್ಲಿ ದಕ್ಷಿಣಕ್ಕಾದ. ಸ್ಪಾರ್ಟ್ಲೆ ಸೌತ್ ದಕ್ಷಿಣಕ್ಕಾದ. ಒಂದೇ ನೆನಪಿಡ್ರಿ ನೀವು, ದಕ್ಷಿಣಕ್ಕೆ ಯಾವುದಾದ ಸ್ಪಾಟ್ಲೆ, ಅದರ ಉತ್ತರಕ್ಕೆ ಯಾವುದಾದ ಪ್ಯಾರಾಸಲ್. ಪ್ಯಾರಾಸಲ್ ಆಗೋಣ ದಕ್ಷಿಣಕ್ಕೆ ಯಾವುದಾದ ಅಂದರೆ ಅದು ಸ್ಕ್ಯಾರ್ಬರೋ. ಸೊ PSS ಪ್ಯಾರಾಸಲ್ ಸ್ಕ್ಯಾರ್ಬರೋ ಸ್ಪಾಟ್ಲೆ ಈ ರೀತಿಯಾಗಿ ನೆನಪಿಡಿಬಹುದು. ಇನ್ನೊಮ್ಮೆ ನೋಡಿದ್ರೆ ಪ್ಯಾರಾಸಲ್ ಸ್ಕ್ಯಾರ್ಬರೋ ಸ್ಪಾಟ್ಲೆ ಅತಿ ದಕ್ಷಿಣಕ್ಕೆ ಯಾವುದಾದ ಸ್ಪಾಟ್ಲೆ. ಚೀನಾ ಮತ್ತು ಈ ಬ್ರೂನೈ ಹಾಗೂ ಮಲೇಷಿಯಾ ದೇಶದೊಂದಿಗೆ ಈ ಸಂಘರ್ಷದ ದ್ವೀಪ ಅದಿದು ಯಾವುದು? ಸ್ಪಾಟ್ಲೆ. ಪ್ಯಾರಾಸಲ್ ಸ್ಕ್ಯಾರ್ಬರೋ ಸ್ಪಾಟ್ಲೆ ಇದಷ್ಟು ಈ ದಕ್ಷಿಣ ಮಹಾಸಾಗರದಲ್ಲಿ ಚೀನಾದೊಂದಿಗೆ ಒಂದು ಸಂಘರ್ಷ ಇರುವಂಥ ದ್ವೀಪಗಳು. ಪ್ಯಾರಾಸಲ್ ಸ್ಕ್ಯಾರ್ಬರೋ ಸ್ಪಾಟ್ಲೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಈ ಚೀನಾ ಕೇವಲ ದಕ್ಷಿಣ ಚೀನಾ ಸಮುದ್ರಕ್ಕೆ ಸೀಮಿತವಾಗಿರದೆ ಈ ಪೂರ್ವ ಚೀನಾ ಸಮುದ್ರದಲ್ಲಿ ಅಲ್ಲಿನೂ ತಕರಾರು ತೆಗೆದದ. ಅಲ್ಲಿ ಯಾರ ಜೋಡಿ? ಜಪಾನ್ದೊಂದಿಗೆ ತಕರಾರದ. ಯಾವ ದ್ವೀಪ? ಸೆಂಕಾಕು ದ್ವೀಪ. ಸ್ನೇಹಿತರೆ, ಎಕ್ಸಾಕ್ಟ್ಲಿ 2022ರಲ್ಲಿ UPSC ಪ್ರೀವಿಯಸ್ ಇಯರ್ ಕ್ವಶನ್ ಅದಿದು. ಸೆಂಕಾಕು ದ್ವೀಪ ಯಾವ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಅಣೆ ಮಾಡಿಕೊಟ್ಟಿದೆ? ಜಪಾನ್ ಮತ್ತು ಚೀನಾ. ಯಾವ ಸಮುದ್ರದಲ್ಲಿದೆ? ಪೂರ್ವ ಚೀನಾ ಸಮುದ್ರದಲ್ಲಿ. ಸೊ ಸೆಂಕಾಕು ದ್ವೀಪ ಚೀನಾ ಮತ್ತು ಜಪಾನ್ ನಡುವಿನ ಸಂಘರ್ಷದ ಬಿಂದು ಪೂರ್ವ ಚೀನಾ ಸಮುದ್ರದಲ್ಲಿ ಅದ. ಹಾಗಾದರೆ ಒಟ್ಟಿನಲ್ಲಿ ಏನು ನೆನಪಿಡಬೇಕು? ಸೆಂಕಾಕು ದ್ವೀಪ. ನೆಕ್ಸ್ಟ್ ಕುರಿಲ್ ದ್ವೀಪ. ಯಾವುದು? ಕುರಿಲ್ ದ್ವೀಪ. ಮೂಲತಃ ಇದು ಜಪಾನ್ ಮತ್ತು ರಷ್ಯಾ, ಇಲ್ಲಿಗೆ ಬರ್ತಲ್ಲ ರಷ್ಯಾ ಮತ್ತು ಜಪಾನ್ಗಳ ಮಧ್ಯದ ಸಂಘರ್ಷದ ಒಂದು ಪಾಯಿಂಟ್ ಇದು, ಸಂಘರ್ಷದ ಬಿಂದು. ಯಾವುದು? ಕುರಿಲ್ ಐಲ್ಯಾಂಡ್. ಎಲ್ಲಿ ಕಂಡು ಬರ್ತದ? ಉತ್ತರ ಪೆಸಿಫಿಕ್ ಸಾಗರ ಮತ್ತು ಈ ಓಕೋಟ್ಸ್ಕ್ ಸಮುದ್ರದ ಮಧ್ಯದಲ್ಲಿ ಈ ಒಂದು ಕುರಿಲ್ ದ್ವೀಪಗಳು ಬರ್ತಾವು. ಅಥವಾ ಹಿಂಗೆ ಕೇಳ್ಬೋದು, ಓಕೋಟ್ಸ್ಕ್ ಮತ್ತು ಉತ್ತರ ಪೆಸಿಫಿಕ್ ಒಂದು ಮಹಾಸಾಗರವನ್ನು ವಿಭಜನೆ ಮಾಡುವ ದ್ವೀಪ ಸಮೂಹ ಯಾವುದು ಅಂದರೆ ಅದು ಕುರಿಲ್ ದ್ವೀಪಗಳು. ಈ ಕುರಿಲ್ ದ್ವೀಪಕ್ಕೆ ಅಂಟಿಕೊಂಡ ರಷ್ಯಾದ ಪ್ರಾಂತ್ಯ ಯಾವುದಂದರೆ ಇದು ಕಾಮ್ಚಾಟ್ಕಾ ಪ್ರಸ್ಥಭೂಮಿ. ಜಪಾನ್ ನೋಡಿದೆವು, ಇಲ್ಲಿ ರಷ್ಯಾದ ಈ ಪ್ರಾಂತ್ಯ ಯಾವುದು? ಕಾಮ್ಚಾಟ್ಕಾ. ಸಿ ಆಫ್ ಓಕೋಟ್ಸ್ಕ್ ನೋಡಿದೆವು ಅಥವಾ ಓಕೋಟ್ಸ್ಕ್ ಸಮುದ್ರ ನೋಡಿದೆವು. ಉತ್ತರ ಪೆಸಿಫಿಕ್ ಕುರಿಲ್ ದ್ವೀಪಗಳ ಬಗ್ಗೆ ರಷ್ಯಾ ಮತ್ತು ಜಪಾನ್ ನಡುವ ಸಂಘರ್ಷ ಅದ. ಕುರಿಲ್ ನೋಡಿದೆವು. ಸೆಂಕಾಕು ಯಾರ ನಡುವ? ಜಪಾನ್ ಮತ್ತು ಚೀನಾ. ಕುರಿಲ್ ಯಾರ ನಡುವ? ಜಪಾನ್ ಮತ್ತು ರಷ್ಯಾ. ಸೊ ನೆಕ್ಸ್ಟ್ ಸ್ನೇಹಿತರೆ, ಗ್ರೀನ್ಲ್ಯಾಂಡ್ ಅದ. ಹಾಗಾದರೆ ಗ್ರೀನ್ಲ್ಯಾಂಡ್ ನ್ಯೂಸ್ದಾಗ ಯಾಕಿತ್ತಂದ್ರೆ, ಅಮೇರಿಕಾದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರು ಈ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳುವುದರ ಬಗ್ಗೆ ಬಯಕೆಯನ್ನು ತೋಡಿದ್ದಲ್ಲದೆ ಸರ್ವ ಪ್ರಯತ್ನವೂ ಮಾಡಿದರು. ಆದ್ದರಿಂದ ಈ ಗ್ರೀನ್ಲ್ಯಾಂಡ್ ನ್ಯೂಸ್ದಾಗದ. ಗ್ರೀನ್ಲ್ಯಾಂಡ್ ಒಂದು ಸ್ವತಂತ್ರ ರಾಷ್ಟ್ರವಲ್ಲ, ಡೆನ್ಮಾರ್ಕ್ಗೆ ಸೇರ್ಯದ. ಇದೇನು ಗ್ರೀನ್ಲ್ಯಾಂಡ್ ಅದಲ್ಲ, ಅದು ಒಂದು ಸ್ವತಂತ್ರ ರಾಷ್ಟ್ರವಲ್ಲ, ಡೆನ್ಮಾರ್ಕ್ನ ಒಂದು ಸ್ವಾಯತ್ತ ಪ್ರದೇಶ, ಡೆನ್ಮಾರ್ಕ್ಗೆ ಸೇರಿದ ಒಂದು ಸ್ವಾಯತ್ತ ಪ್ರದೇಶ. ಮೂಲತಃ ಇದರ ಒಂದು ಪಶ್ಚಿಮ ಭಾಗದಲ್ಲಿ ಡ್ಯಾವಿಸ್ ಜಲಸಂಧಿ ಕಂಡುಬರ್ತದೆ. ಕೇಳ್ಬೋದು, ಡ್ಯಾವಿಸ್ ಜಲಸಂಧಿ ಯಾವ ಎರಡು ಭೂಭಾಗಗಳನ್ನು ಬೇರ್ಪಡಿಸ್ತದೆ ಅಂದ್ರೆ ಅದು ಕೆನಡಾ ಮತ್ತು ಗ್ರೀನ್ಲ್ಯಾಂಡ್, ಡೆನ್ಮಾರ್ಕ್. ಈ ಕೆನಡಾದ ಮುಖ್ಯ ಭೂಮಿಯನ್ನು ಗ್ರೀನ್ಲ್ಯಾಂಡ್ನಿಂದ ಬೇರ್ಪಡಿಸುವ ಒಂದು ಜಲಸಂಧಿ ಯಾವುದಂದ್ರೆ ಅದು ಡ್ಯಾವಿಸ್ ಜಲಸಂಧಿ. ನೆಕ್ಸ್ಟ್ ಬೆಪ್ಪಿನ್ ಬೇ ಅಥವಾ ಬೆಪ್ಪಿನ್ ಕೊಲ್ಲಿ. ಬೆಪ್ಪಿನ್ ಕೊಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾದ ನಡುವೆ
ಈ ಬೆಪ್ಪಿನ ಕೊಲ್ಲಿ ಕಂಡು ಬರ್ತದೆ. ಮೂಲತಃ ಇದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅದ. ಗ್ರೀನ್ಲ್ಯಾಂಡ್ ಎಲ್ಲಿದೆ? ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ. ಇದರ ಉತ್ತರಕ್ಕೆ ಏನದಂದ್ರೆ ಆರ್ಕ್ಟಿಕ್ ಸಮುದ್ರ ಅದ, ಆರ್ಕ್ಟಿಕ್ ಮಹಾಸಾಗರ ಅದ. ಗ್ರೀನ್ಲ್ಯಾಂಡ್ ಅದ, ಉತ್ತರಕ್ಕೆ ಆರ್ಕ್ಟಿಕ್ ಮಹಾಸಾಗರ. ನೆಕ್ಸ್ಟ್ ಇಲ್ಲಿ ಗ್ರೀನ್ಲ್ಯಾಂಡದ ಪೂರ್ವಕ್ಕೆ ಡೆನ್ಮಾರ್ಕ್ ಜಲಸಂಧಿ ಅದ. ಡೆನ್ಮಾರ್ಕ್ ಜಲಸಂಧಿ. ಇನ್ನೊಂದು ವಿಶೇಷ ಅಂದ್ರೆ ಈ ಗ್ರೀನ್ಲ್ಯಾಂಡ್ ಅಷ್ಟು ಯಾಕೆ ಒಂದು ಬಯಕೆ ಆಯಿತು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರಿಗೆ ಅಂದ್ರೆ, ಈ ಗ್ರೀನ್ಲ್ಯಾಂಡ್ನಲ್ಲಿ ಈ ಅತ್ಯಗತ್ಯ ಮಿನರಲ್ಸ್ ಅಂತ ಏನು ಕರಿತೇವೆ, ಕ್ರಿಟಿಕಲ್ ಮಿನರಲ್ಸ್, ಅವುಗಳ ಭಂಡಾರ ಅದ. ಈ ಒಂದು ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಂಡಿದ್ದೇ ಆದರೆ ಅಮೇರಿಕಾದ ಈ ಕ್ರಿಟಿಕಲ್ ಮಿನರಲ್ಸ್ಗಳ ಮೇಲಿನ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವತಃ ತಮ್ಮ ಹತ್ತಿರ ಸಿಕ್ಕಾಪಟ್ಟಿ ದೊಡ್ಡ ರಿಸರ್ವ್ ಬರ್ತದೆ ಅನ್ನೋ ಒಂದು ಬಯಕೆ ಅವ್ರದಿತ್ತು. ಆದರೆ ಡೆನ್ಮಾರ್ಕ್ ಸಾರಾಸಕಟವಾಗಿ ಇದನ್ನು ವಶಪಡಿಸಿಕೊಳ್ಳುವುದನ್ನು ತಳ್ಳಿ ಹಾಕ್ತು, ಕೊಡಲ್ಲ ಅಂತ ಹೇಳ್ತು. ಆದರೆ ಇನ್ನೊಂದು ಇಲ್ಲಿ ತುಳೆ ಏರ್ ಬೇಸ್ ಅದಿಲ್ಲಿ, ಇದು ಅಮೇರಿಕಾಗೆ ಸೇರಿದ ಒಂದು ಏರ್ ಬೇಸ್, ತುಳೆ ಏರ್ ಬೇಸ್. ಸ್ನೇಹಿತರೆ, ಇದಷ್ಟು ಗ್ರೀನ್ಲ್ಯಾಂಡ್ ಆಯಿತು. ನೆಕ್ಸ್ಟ್ ಯಾವುದು? ಟಿಮೋರ್ ಲೆಸ್ಟೆ. ಇತ್ತೀಚೆಗೆ ನ್ಯೂಸ್ದಲ್ಲಿತ್ತು, ಇದೊಂದು ಐಲ್ಯಾಂಡ್ ಅದ. ಮೂಲತಃ ಇದು ಆಸಿಯಾನ್ ಗುಂಪಿಗೆ ಸೇರಿದ 11ನೇ ರಾಷ್ಟ್ರ. ಟಿಮೋರ್ ಲೆಸ್ಟೆ. ನೆಕ್ಸ್ಟ್ ಟುವಾಲು. ಇದು ನ್ಯೂಸ್ನಲ್ಲಿತ್ತು, ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಅದ. ನೈರು ದ್ವೀಪ ಎಲ್ಲಿ ಅದ? ಕಮೆಂಟ್ ಮಾಡಿ ತಿಳಿಸ್ರಿ, ನೈರು ದ್ವೀಪ ಎಲ್ಲಿ ಅದ? ಟ್ರಿನಿಡ್ಯಾಡ್ ಟೊಬ್ಯಾಗೊ ಎಲ್ಲಿದೆ? ಟ್ರಿನಿಡ್ಯಾಡ್ ಟೊಬ್ಯಾಗೊ. ಮೂಲತಃ ಇದು ಕೆರೆಬಿಯನ್ ಸಮುದ್ರದಲ್ಲಿ ಅದ ಸ್ನೇಹಿತರೆ. ಕೆರೆಬಿಯನ್ ಸಮುದ್ರದಲ್ಲಿ ವೆನಿಜುವೆಲಾದ ಈಶಾನ್ಯ ದಿಕ್ಕಿನಲ್ಲಿ ಈ ಟ್ರಿನಿಡ್ಯಾಡ್ ಟೊಬ್ಯಾಗೊ ಅದ. ಈ ಒಂದು ಟ್ರಿನಿಡ್ಯಾಡ್ ಟೊಬ್ಯಾಗೊ ಯಾಕೆ ನ್ಯೂಸ್ದಾಗಿತ್ತಂದ್ರೆ, ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಅವರು ಈ ಟ್ರಿನಿಡ್ಯಾಡ್ ಟೊಬ್ಯಾಗೊಗೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಭಾರತದಿಂದ ಕೆಲವು ಸಹಾಯಗಳನ್ನು ಈ ಒಂದು ರಾಷ್ಟ್ರಕ್ಕೆ ಮಾಡ್ಯಾರ. ಟ್ರಿನಿಡ್ಯಾಡ್ ಟೊಬ್ಯಾಗೊ. ಇನ್ನೊಂದು ಹೇಳ್ಬೇಕಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿನಲ್ಲಿ ಸಾವಿರಾರು ಚಿಕ್ಕ ಪುಟ್ಟ ದ್ವೀಪಗಳದಾವು. ಇಲ್ಲೇ ಅಮೇರಿಕಕ್ಕೆ ಸೇರಿದ ಹವಾಯಿ ದ್ವೀಪ ಬರ್ತದೆ. ಹವಾಯಿಯಲ್ಲಿ ಮೌನ ಈ ಥರದ ವೋಲ್ಕ್ಯಾನಿಕ್ ಎರಪ್ಷನ್ಸ್ಗಳು ಕಂಡು ಬರ್ತಾವೆ. ಇಲ್ಲಿ ಸಿಕ್ಕಾಪಟ್ಟಿ ದ್ವೀಪಗಳು ಬರ್ತಾವಲ್ಲ, ಅವುಗಳನ್ನು ಒಂದು ಸ್ವಲ್ಪ ಕೀನಾಗಿ ಅಬ್ಸರ್ವ್ ಮಾಡಿರಿ ಅನ್ನುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಥ್ಯಾಂಕ್ ಯು.